ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 88. ಪರಪೋಷಕಗಳು ಆಹಾರವನ್ನ ಸೇವಿಸಿ ಬಳಸಿಕೊಳ್ಳುವ 3 ವಿಧಾನಗಳನ್ನ ಉದಾಹರಣೆ ಸಹಿತ ತಿಳಿಸಿ ಅಂತ ಇದೆ. ಪರಪೋಷಕಗಳು ಏನ್ ಮಾಡುತ್ತೆ, ಬೇರೊಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬಿಸಿರುತ್ತೆ ಅಲ್ವಾ. ಇಲ್ಲಿ ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನ ದೇಹದ ಹೊರಗೆ ವಿಭಜಿಸಿ ನಂತರ ಹೀರಿಕೊಳ್ಳುತ್ತೆ. ಉದಾಹರಣೆಗೆ ಬ್ರೆಡ್ ಮೋಲ್ಡ್, ಈಸ್ಟ್. ಸೊ ಇಲ್ಲಿ ಈ ಒಂದು ಅಣಬೆ ಇರಬಹುದು, ಇವೇನ್ ಮಾಡುತ್ತೆ, ದೇಹದ ಹೊರಭಾಗದಲ್ಲಿ ಏನ್ ಮಾಡುತ್ತೆ, ವಿಭಜಿಸಿ ಆಹಾರವನ್ನ ವಿಭಜಿಸಿ ನಂತರ ಅದು ಹೀರಿಕೊಳ್ಳುತ್ತೆ, ಆಹಾರವನ್ನ ಹೀರಿಕೊಳ್ಳುತ್ತೆ. ಇದು ನಾವು ಶಿಲೀಂಧ್ರಗಳಲ್ಲಿ ಇದನ್ನ ನೋಡಬಹುದು. ಹಾಗೆ ಕೆಲವು ಜೀವಿಗಳು ಆಹಾರ ಪದಾರ್ಥವನ್ನ ಸೇವಿಸಿ ತಮ್ಮ ದೇಹದೊಳಗೆ ಅದನ್ನ ವಿಭಜಿಸುತ್ತೆ. ಉದಾಹರಣೆಗೆ ಮನುಷ್ಯರು. ಕೆಲವು ಜೀವಿಗಳು ಏನ್ ಮಾಡುತ್ತೆ, ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನ ಕೊಲ್ಲದೆ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಉದಾಹರಣೆಗೆ ಹೇನು ಇರಬಹುದು, ಜಿಗಣೆ ಇರಬಹುದು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ ಸಸ್ಯ, ಕಸ್ಕ್ಯೂಟ ಅನ್ನುವಂತಹ ಒಂದು ಸಸ್ಯ. ಇದು ಕೂಡ ಏನ್ ಮಾಡುತ್ತೆ, ಇನ್ನೊಂದು ಜೀವಿಗಳನ್ನ ಸಸ್ಯವನ್ನ ಅವಲಂಬಿಸಿದೆ. ಆ ಸಸ್ಯವನ್ನ ಕೊಲ್ಲದೆ ಏನ್ ಮಾಡುತ್ತೆ, ಅದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಥ್ಯಾಂಕ್ ಯು.